ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಗೌರಿಬಿದನೂರು ತಾಲೂಕಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಗೌರಿಬಿದನೂರು ನಗರದ ಇಡಗೂರು ರಸ್ತೆಯ ಸಮೀಪ ನಿರ್ಮಾಣವಾಗುತ್ತಿರುವ ಕೇಂದ್ರೀಯ ವಿದ್ಯಾಲಯ ಕಾಮಗಾರಿಯ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಸರ್ಕಾರದಿಂದ ಮಂಜೂರಾಗಿರುವ ಕೇಂದ್ರೀಯ ವಿದ್ಯಾಲಯ ನಿರ್ಮಿಸಲು ಸುಮಾರು 25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ನಿಗದಿತ 18 ತಿಂಗಳ ಅವಧಿಯೊಳಗೆ ಕಾಮಗಾರಿ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣವಾಗಲಿದೆ ಎಂದು ತಿಳಿಸಿದ ಅವರು, ತಾಲೂಕಿನ ರಾಮಚಂದ್ರಪುರ ಗ್ರಾಮದ ರೈಲ್ವೆ ಕೆಳ ಸೇತುವೆಯ ಸಮಸ್ಯೆಯನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ಮತ್ತು ಚಿಕ್ಕಗುರುಗೋಡು ಗ್ರಾಮದ ಸಮೀಪ ರೈಲ್ವೆ ಮೇಲು ಸೇತುವೆ ಮಂಜೂರಾಗಿದ್ದು, ಶೀಘ್ರವೇ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಮುಖಂಡರಾದ ಎನ್.ಎಂ. ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್, ಬಿ.ಜಿ. ವೇಣುಗೋಪಾಲ್ ರೆಡ್ಡಿ, ಮಾರ್ಕೆಟ್ ಮೋಹನ್, ವೇಣು ಮಾಧವ್, ಜಯಣ್ಣ, ಕೇಂದ್ರ ವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೇಮ್ ಅರುಳ್, ರೈಲ್ವೆ ಇಲಾಖೆಯ ಅಮಿತ್ ಶರ್ಮಾ ಹಾಗೂ ಗುತ್ತಿಗೆದಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುದ್ದಿ ಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಭೇಟಿಯಾಗಿ ಅವರಿಗೆ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯ ಇದರ ಒಂದು ಕಾಮಗಾರಿನ ವೀಕ್ಷಣೆ ಮಾಡೋದು. ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಮಂಜೂರಾಗಿತ್ತು. ಹಿಂದೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಮತ್ತು ಇಲ್ಲಿ ಶಾಸಕರ ಹೊತ್ತು ಮಾನ್ಯ ಶಿವಶಂಕರ್ ರೆಡ್ಡಿ ಅವರಿದ್ದರು. ಆಗ ಇದು ಮಂಜೂರಾಗಿತ್ತು, ಕೇಂದ್ರದಲ್ಲಿ ಮಂಜೂರಾಗಿತ್ತು. ಆದರೆ ಹಣಕಾಸು ಅನುದಾನ ಒದಗಿಸಿರಲಿಲ್ಲ, ಸ್ಥಳ ಕೂಡ ನಿಗದಿಯಾಗಿರಲಿಲ್ಲ. ಸ್ಥಳದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಸ್ಥಳೀಯವಾಗಿರ್ತಕ್ಕಂಥ ವ್ಯಾಜ್ಯಗಳು ಇದ್ದವು. ಆದರೆ ಈಗ ನಮ್ಮ ಹೊಸ ತಹಶೀಲ್ದಾರು, ನಮ್ಮ ಕಮಿಷನರ್ ಅವರು ಎಲ್ಲ ಬಂದ ಮೇಲೆ ಈಗ 4 ಎಕರೆ ಒಳ್ಳೆಯ ಜಾಗ ಕೊಡಿಸಿ 4 ಎಕರೆ ಒಂದು ಕಡೆ ಕೊಟ್ಟಿದ್ದಾರೆ, 2 ಎಕರೆ ಅದರ ಪಕ್ಕದಲ್ಲೇ ಹೊಂದಿಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಕಟ್ಟಡ ಬರ್ತದೆ, ಶಾಲೆ ಕಟ್ಟಡ ಇಲ್ಲಿ ಬರುತ್ತೆ. ಆ 2 ಎಕರೆಯಲ್ಲಿ ಅಧ್ಯಾಪಕರಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕಟ್ಟಡ ಅಲ್ಲಿ ಬರುತ್ತೆ. ಒಟ್ಟು 25 ಕೋಟಿ ರೂಪಾಯಿ. ಇದಕ್ಕೆ PMC ಕೂಡ ನಮ್ಮ ಧಾರವಾಡ ಮೂಲದ IIT ಸಂಸ್ಥೆಗೆ ವಹಿಸಿದ್ದಾರೆ, ಸರ್ಕಾರಿ ಸಂಸ್ಥೆಗೆ. ಹಾಗಾಗಿ ಪಾರದರ್ಶಕತೆಯಿಂದ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದು ಮತ್ತು ಕಾಮಗಾರಿಯ ವೇಗವನ್ನು ಕೂಡ 18 ತಿಂಗಳೊಳಗಡೆ ಇದು ಕಾಮಗಾರಿ ಮುಗಿದು ಹಸ್ತಾಂತರ ಮಾಡಬೇಕು. ಅದಕ್ಕೆ ನಾನು ಮೊದಲನೇ ದಿವಸ ಇವತ್ತು ಬಂದು ಎಲ್ಲ ವೀಕ್ಷಣೆ ಮಾಡಿದ್ದೀನಿ. ಸ್ಥಳೀಯವಾಗಿ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳಿದ್ದಾವೆ. ಅದನ್ನು ಅವ್ರನ್ನ ರೈತರನ್ನು ಕರೆದು ನಮ್ಮ ಅಧಿಕಾರಿ ಮಿತ್ರರ ಜೊತೆ ಸಮಾಲೋಚನೆ ಮಾಡಿ ಅದನ್ನು ಕೂಡ ಬಗೆಹರಿಸಿ ಎಲ್ಲ ರೀತಿಯಲ್ಲಿ ವೇಗವನ್ನು ಕೊಡೋದು ಭಾಳ ಮುಖ್ಯ. ಗೌರಿಬಿದನೂರು ಒಂದು ರೀತಿಯಲ್ಲಿ ಒಂದು ಬಾರ್ಡರ್ ಕ್ಷೇತ್ರ ಆಗಿದೆ. ಇದು ದಾಟಿದ ಮೇಲೆ ಇನ್ನು ಆಂಧ್ರಕ್ಕೆ ಹೋಗಿ, ಹಾಗಾಗಿ ಇಲ್ಲಿ ಬಲಹೀನ ವರ್ಗಗಳು ಹೆಚ್ಚು ಜನ ಇದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡವರು ಹೆಚ್ಚು ಜನ ಇದ್ದಾರೆ. ಅವರ ಮಕ್ಕಳಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಕೊಡಬೇಕು, ಉನ್ನತ ಶಿಕ್ಷಣ ಕೊಡಬೇಕು. ಏಕಲವ್ಯ ಕೂಡ ಹಿಂದೆ ಪ್ರಸ್ತಾವನೆ ಮಾಡಿದ್ರು ಇಲ್ಲಿಂದ, ಆದರೆ ಅದು ಮಂಜೂರಾತಿ ಆಗಿಲ್ಲ. ಏಕಲವ್ಯ ಶಾಲೆ, ವಸತಿ ಶಾಲೆ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಿಲ್ಲ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಏಕಲವ್ಯ ಶಾಲೆಯನ್ನು ಕೂಡ ನಮ್ಮನ್ನು ಜಿಲ್ಲೆಗೆ ತಗೊಂಡು ಬರುವಂಥ ಪ್ರಯತ್ನ ನಾನು ಮಾಡ್ತೀನಿ. KV1 ಜೊತೆಗೆ ಏಕಲವ್ಯ ಕೂಡ, ಇದೆಲ್ಲ ಕೂಡ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಯವರು ಅವರ ಒಂದು ಸಂಕಲ್ಪ, ದಿವ್ಯ ಸಂಕಲ್ಪ ಏನಿದೆ, ಆ ಸಂಕಲ್ಪ ಬಲಹೀನ ವರ್ಗಗಳ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಗುಣಮಟ್ಟ ಶಿಕ್ಷಣ ಪಡಿಬೇಕು. ಆ ಒಂದು ಯೋಚನೆಯಲ್ಲಿ ನಾವು ಇವತ್ತು ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ಮತ್ತೊಮ್ಮೆ ಇಡೀ ಜಿಲ್ಲೆಯ ಸಮಸ್ತ ಜನತೆಗೆ ನಮ್ಮ ಮೂಲಕ ಹೊಸ ವರ್ಷ 2025 ಎಲ್ಲರ ಬಾಳಿನಲ್ಲಿ ಕೂಡ ಅತ್ಯಂತ ಸಂತೋಷ ತರಲಿ, ಸಮೃದ್ಧಿ ತರಲಿ, ಒಳ್ಳೆಯ ಒಂದು ಆರೋಗ್ಯ ಎಲ್ರಿಗೂ ಆ ಭಗವಂತ ಕರುಣಿಸಲಿ. ಸಂಕ್ರಾಂತಿ ಕೂಡ ಬರ್ತಾ ಇದೆ. ಸಂಕ್ರಾಂತಿಯ ಸುಗ್ಗಿ ಅಂದರೆ ಇವತ್ತು ರೈತರು ವರ್ಷದಲ್ಲಿ ಅತ್ಯಂತ ಸಂತೋಷಭರಿತವಾಗಿ ರೈತರು ಇರುವಂಥ ಕ್ಷಣ ಯಾವುದು ಅಂದರೆ ಅದು ಸಂಕ್ರಾಂತಿ ಸಮಯ. ಹಾಗಾಗಿ ರೈತರ
ಒಂದು ಜೀವನ ಕೂಡ ಸುಖಕರವಾಗಿರಲಿ ಮತ್ತು ಅವು ಸಮೃದ್ಧಿಯಾಗಿರಲಿ ಅಂತೇಳಿ ಕೂಡ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಸರ್ ಮತ್ತು ನಗರದಲ್ಲಿ ಹೊಸ ಹಾಸ್ಪಿಟ್ಲು ನಿರ್ಮಾಣ ಆಗ್ತಾಯಿದೆ ಸರ್, ಅದು ಏನು ಯಾವಾಗ? ಅದು ಹಿಂದೆ ನಾವು ಮಾಡಿದಂಥ ನಮ್ಮ ಸರ್ಕಾರ ಇದ್ದಾಗ, ನಾನು ಆರೋಗ್ಯ ಸಚಿವನಾಗಿದ್ದಾಗ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಹಾಗಾಗಿ ಇನ್ನೇನು ಭಾಳ ಭರದಿಂದ ಅದು ವೇಗದಿಂದ ಆಗ್ತಾಯಿದೆ. ಮಂಚೇನಹಳ್ಳಿಯಲ್ಲಿ ಕೂಡ ಆಗ್ತಾಯಿದೆ, ಅದೇ ರೀತಿ ಗೌರಿಬಿದನೂರಿನ ನಗರದಲ್ಲಿ ಕೂಡ ಆಗ್ತಾಯಿದೆ. ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾನು ಬಂದು ಅಲ್ಲಿ ಕೂಡ ಪರಿಶೀಲನೆ ಮಾಡ್ತೀನಿ, ಕಾಮಗಾರಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅದನ್ನು ಉದ್ಘಾಟನೆ ಕೂಡ ಮಾಡಬೇಕು ಅಂತೇಳಿ ಈಗಿನ ಆರೋಗ್ಯ ಸಚಿವರಿಗೆ, ಈಗಿನ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ. ಓಕೆ ಸರ್, ರಾಮಚಂದ್ರಪುರದ ಅದ್ರ ವಿಚಾರವಾಗಿ ವೈಜ್ಞಾನಿಕ ಅನ್ನೋದಕ್ಕಿಂತ ಅಲ್ಲಿನ ಸ್ಥಿತಿಗತಿಗಳು, ಏಕೆಂದರೆ ಅಲ್ಲಿ ಬಡಾವಣೆ ಮೊದಲೇ ಬಂದಿದೆ, ಬಡಾವಣೆಯಲ್ಲಿ ಅನೇಕ ಮನೆಗಳು ತಲೆ ಎತ್ತಿದೆ, ಅವ್ರಿಗೂ ತೊಂದರೆ ಆಗದಂತೆ ಅವತ್ತಿನ ನಿರ್ಧಾರಗಳು ಆಗಿದ್ದಾವೆ. ಆದರೆ ಇವತ್ತು ಅದರ ಅಗಲ ಸಾಕಾಗೋದಿಲ್ಲ. ಇವತ್ತು ಅದಕ್ಕೆ ಇನ್ನೊಂದು ಅಂಡರ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಅಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳ ಜೊತೆ, ಅಲ್ಲಿನ ಬಡಾವಣೆಯ ನಿವಾಸಿಗಳ ಜೊತೆನೂ ಮಾತನಾಡಿಕೊಂಡು ಚರ್ಚೆ ಮಾಡಿ ಯಾವುದು ಸುಗಮವಾಗಿ ಆಗ್ತದೆ ಅದನ್ನು, ಮತ್ತು ಪ್ರಾಕ್ಟಿಕಲಾಗಿ ಯಾವುದು ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ರಸ್ತೆ ಮತ್ತು ಬೀದಿ ದೀಪಗಳನ್ನು ಹೇಳಿದ್ದಾರೆ, ಅದನ್ನು ತಕ್ಷಣ ನಾನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತನಾಡಿ ಆ ರಸ್ತೆಯನ್ನು ಮತ್ತು ದಾರಿ ದೀಪಗಳನ್ನು ನಾನು ಹಾಕ್ಸ್ಕೊಡುವಂಥ ಕೆಲಸ ಮಾಡ್ತೀನಿ. ಸರ್, ಬೇರೆ ಅಂಡರ್ ಪಾಸ್ಗಳೇನೋ ಅದೇ ಥರನೇ ಇದೆ ಅಂತ ಜಾಸ್ತಿ ಇಲ್ಲ, ಎಲ್ಲೆಲ್ಲಿ ಏನು ಸಮಸ್ಯೆ ಬರ್ತವೆ ಆ ಸಮಸ್ಯೆಗಳಿಗೆ ನಾವು ಪೂರಕವಾಗಿ ಸ್ಪಂದಿಸುವಂಥ ಕೆಲಸ ಆಗ್ತದೆ.